ನೋಡುತ್ತಲೇ ಮುಳುಗೆ ಹೋಯ್ತು ಫಿಶಿಂಗ್ ಬೋಟ್. ತದಡಿಯಲ್ಲಿ ನಡೆದ ದುರಂತ, 4 ಮೀನುಗಾರರು ಪ್ರಾಣಾಪಾಯದಿಂದ ಪಾರು. ಕುಮಟಾ ತಾಲೂಕಿನ ಪ್ರಸಿದ್ಧ ತದಡಿ ಬಂದರಿನ ಅಳಿವೆಯಲ್ಲಿ ಮೀನುಗಾರಿಕೆಗೆ ತೆರಳುತ್ತಿದ್ದ ಶ್ರೀದೇವಿ ಹೆಸರಿನ ಬೋಟ್ ಒಂದು ಮುಳುಗಡೆಯಾದ ಆಘಾತಕಾರಿ ಘಟನೆ ನಡೆದಿದ್ದು, ಅದೃಷ್ಟವಶಾತ್ ಬೋಟ್ನಲ್ಲಿದ್ದ ಮೀನುಗಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳೀಯ ಮೀನುಗಾರರಾದ ಮೋಹನ್ ಕಿಮಾನಿ ಎಂಬುವವರ ಮಾಲೀಕತ್ವದ ಶ್ರೀದೇವಿ ಬೋಟ್ ಇದಾಗಿದ್ದು, ಎಂದಿನಂತೆ ಮೀನುಗಾರಿಕೆಗೆಂದು ಅಳಿವೆಯ ಮಾರ್ಗವಾಗಿ ಸಾಗುತ್ತಿದ್ದಾಗ ಈ ದುರಂತ ಸಂಭವಿಸಿದೆ. ಅಳಿವೆಯ ಬಳಿ ನೀರಿನ ಸೆಳೆತ ಹಾಗೂ ಅಡಿಯಲ್ಲಿ ಶೇಖರಣೆಯಾಗಿದ್ದ ಮರಳಿನ ದಿಬ್ಬಕ್ಕೆ ಸಿಲುಕಿ ಬೋಟ್ ಏಕಾಏಕಿ ನಿಯಂತ್ರಣವನ್ನ ಕಳೆದುಕೊಂಡಿದೆ. ಕಣ್ಣೆದುರಲ್ಲಿ ಬೋಟ್ ಮುಳುಗುತ್ತಿದ್ದಂತೆ ಗಾಬರಿಗೊಂಡ ಮೀನುಗಾರರು ರಕ್ಷಣೆಗಾಗಿ ಕೂಗಿಕೊಂಡಿದ್ದಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಸಮೀಪದಲ್ಲಿದ್ದ ಇತರ ಮೀನುಗಾರರು ತಮ್ಮ ಬೋಟ್ಗಳನ್ನು ಅತ್ತ ತಿರುಗಿಸಿ ಜೀವದ ಹಂಗು ತೊರೆದು ನೀರಿಗಿಳಿದು 4 ಸುರಕ್ಷಿತವಾಗಿ ದಡಕ್ಕೆ ಸೇರಿಸಿದ್ದಾರೆ. ಪ್ರಾಣಾಪಾಯದಿಂದ ಮೀನುಗಾರರು ಪಾರಾಗಿದ್ದರೂ ಘಟನೆಯಿಂದ ಬೋಟ್ ಮಾಲೀಕರಿಗೆ ಬಹುದೊಡ್ಡ ಆರ್ಥಿಕ ಪೆಟ್ಟು ಬಿದ್ದಿದೆ. ಮುಳುಗಡೆಯಾದ ಬೋಟ್ ಸಂಪೂರ್ಣವಾಗಿ ಜಲಸಮಾಧಿಯಾಗಿದ್ದು, ಬೋಟ್ನಲ್ಲಿದ್ದ ಬೆಲೆ ಬಾಳುವ ಮೀನುಗಾರಿಕಾ ಬಲೆಗಳು, ಅತ್ಯಾಧುನಿಕ ಇಂಜಿನ್, GPS ಉಪಕರಣಗಳು, ಇಂಧನ ಹಾಗೂ ಇತರ ಅಗತ್ಯ ವಸ್ತುಗಳು ನೀರು ಪಾಲಾಗಿವೆ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಈ ಘಟನೆಯಿಂದ ಬೋಟ್ ಮಾಲೀಕ ಮೋಹನ್ ಕಿಮಾನಿ ಅವರಿಗೆ ಬರೋಬ್ಬರಿ 15 ಲಕ್ಷ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನಷ್ಟ ಸಂಭವಿಸಿದೆ ಎನ್ನಲಾಗಿದೆ. ಈ ದುರಂತಕ್ಕೆ ಕೇವಲ ಆಕಸ್ಮಿಕ ಕಾರಣವಲ್ಲ, ಬದಲಾಗಿ ಆಡಳಿತ ವ್ಯವಸ್ಥೆಯ ದೀರ್ಘಕಾಲದ ನಿರ್ಲಕ್ಷ್ಯವೇ ಪ್ರಮುಖ ಕಾರಣ ಎಂದು ಸ್ಥಳೀಯ ಮೀನುಗಾರರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತದಡಿ ಬಂದರಿನ ಅಳಿವೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ಅಪಾರ ಪ್ರಮಾಣದಲ್ಲಿ ಹೂಳು ಮತ್ತು ಮರಳು ತುಂಬಿಕೊಂಡಿದೆ. ಹೂಳು ಶೇಖರಣೆಯಾಗಿರುವುದರಿಂದ ನೀರಿನ ಆಳ ಗಣನೀಯವಾಗಿ ಕಡಿಮೆಯಾಗಿದ್ದು, ಕಡಲಿಗೆ ಇಳಿಯುವ ಹಾಗೂ ದಡಕ್ಕೆ ಮರಳುವ ಮೀನುಗಾರಿಕಾ ಬೋಟ್ಗಳ ಸುಗಮ ಸಂಚಾರಕ್ಕೆ ತೀವ್ರ ಅಡ್ಡಿಯಾಗುತ್ತಿದೆ. ಪರಿಣಾಮವಾಗಿ ಬೋಟ್ಗಳು ಪದೇ ಪದೇ ಅಳಿವೆಯ ಮರಳಿನಲ್ಲಿ ಸಿಲುಕಿ ಮುಳುಗಡೆಯಾಗುತ್ತಿರುವ ಅಥವಾ ತೀವ್ರ ಹಾನಿಗೀಡಾಗುತ್ತಿರುವ ಘಟನೆಗಳು ಮರುಕಳಿಸುತ್ತಲೇ ಇವೆ. ಮೀನುಗಾರರು ತಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡೇ ಪ್ರತಿನಿತ್ಯ ಅಳಿವೆಯನ್ನ ದಾಟಬೇಕಾದ ಭಯಾನಕ ದುಸ್ಥಿತಿ ನಿರ್ಮಾಣವಾಗಿದೆ. ಬಂದರು ಇಲಾಖೆ ಹಾಗೂ ಜಿಲ್ಲಾಡಳಿತ ತಕ್ಷಣವೇ ಎಚ್ಚೆತ್ತುಕೊಂಡು ಡ್ರೆಡ್ಜಿಂಗ್ ಯಂತ್ರಗಳ ಮೂಲಕ ತದಡಿ ಅಳಿವೆಯಲ್ಲಿ ತುಂಬಿರುವ ಹೂಳನ್ನು ಶಾಶ್ವತವಾಗಿ ತೆರವುಗೊಳಿಸಲು ನಿಖರ ಹಾಗೂ ವೈಜ್ಞಾನಿಕ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಮೀನುಗಾರರು ಹಾಗೂ ಕರಾವಳಿ ಮೀನುಗಾರಿಕಾ ಸಂಘಟನೆಗಳು ಒಕ್ಕೊರಲಿನಿಂದ ಆಗ್ರಹಿಸಿವೆ. ಇದರ ಜೊತೆಗೆ ಆಡಳಿತದ ವಿಫಲತೆಯಿಂದಾಗಿ ಬೋಟ್ ಕಳೆದುಕೊಂಡು ಬೀದಿಗೆ ಬಿದ್ದಿರುವ ಮಾಲೀಕರಿಗೆ ಸರ್ಕಾರ ತಕ್ಷಣವೇ ಸೂಕ್ತ ಪರಿಹಾರವನ್ನು ಒದಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಮೀನುಗಾರರೆಲ್ಲರೂ ಒಗ್ಗೂಡಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.